ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಟೆಲ್ ಸ್ಟೈಲ್ನಲ್ಲಿ ಇಡ್ಲಿ ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ಸೇಮ್ ಹೋಟೆಲ್ನಲ್ಲಿ ಯಾವ ಥರ ಮಾಡಿರ್ತಾರೆ ಇಡ್ಲಿ ಸಾಂಬಾರನ್ನ ಅದೇ ಥರ ನಾನಿವತ್ತು ಮಾಡಿ ತೋರಿಸ್ತೀನಿ. ಆ್ಯಂಡ್ ಈ ಒಂದು ಸೀಕ್ರೆಟ್ ಮಸಾಲ ಪೌಡ್ರನ್ನ ಅದಕ್ಕೆ ಹಾಕಬೇಕು ಯಾವುದಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಈರುಳ್ಳಿ ಮತ್ತು ಆಲೂಗಡ್ಡೆ ಮತ್ತು ಟೊಮೆಟೊನ ಹೆಚ್ಚಿ ತೊಗೋಬೇಕು. 1 ಈರುಳ್ಳಿ, 2 ಟೊಮೆಟೊ, 1 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಮತ್ತು ಸ್ವಲ್ಪ 1-2 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡು ರುಬ್ಕೊಂಡು, ಸ್ವಲ್ಪ ರುಬ್ಬಿದ ನಂತರ ಅದಕ್ಕೆ ಮತ್ತು ಈರುಳ್ಳಿ ಟೊಮೆಟೊನ ಸೇರಿಸ್ಕೊಂಡು ರುಬ್ಕೋಬೇಕು. ಆಮೇಲೆ ಇಲ್ಲಿ ಕುಕ್ಕರ್ಗೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ. ಆ್ಯಂಡ್ ಕರಿಬೇವು ಮತ್ತು ಇವಾಗ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಜಜ್ಜಿ ತೊಗೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕೊಂಡ ನಂತರ ಇವಾಗ ಈರುಳ್ಳಿನ ಹಾಕ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಆಗುತ್ತೆ. ಅದಾದಮೇಲೆ ನಾವು ಹೆಚ್ಚಿ ಇಟ್ಕೊಂಡಿದ್ವಲ್ವ ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ನೋಡಿ, ಆಲೂಗಡ್ಡೆ ಫ್ರೈ ಆಗ್ತಿದೆ. ಆಲೂಗಡ್ಡೆ ಫ್ರೈ ಆದಮೇಲೆ ಇವಾಗ ಟೊಮ್ಯಾಟೊನ ಹಾಕ್ಕೊಳ್ಳೋಣ. ನಾವು 2 ಟೊಮ್ಯಾಟೊನ ಇಲ್ಲಿ ತೊಗೊಂಡಿದ್ವಿ. ಸೊ ಟೊಮ್ಯಾಟೊ ಜಾಸ್ತಿ ಟೈಮ್ ತೊಗೊಳಲ್ಲ ಫ್ರೈ ಆಗೋಕ್ಕೆ, ಸ್ವಲ್ಪ ಹೊತ್ತಲ್ಲಿ ಫ್ರೈ ಆಗಿಬಿಡುತ್ತೆ. ಟೊಮೆಟೊ ಫ್ರೈ ಆದ ನಂತರ ನಾವು ಇವಾಗ ರುಬ್ಬಿ ಇಟ್ಕೊಂಡಿದ್ವಲ್ವ ಮಸಾಲೆನ ಈಗ ಸೇರಿಸ್ಕೊಂಬಿಡೋಣ. ಪೂರ್ತಿ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಮಸಾಲೆನ ಫ್ರೈ ಆಗಬೇಕು. ಅಂದರೆ ಕೊಬ್ಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಫ್ರೈ ಮಾಡ್ತಿದ್ದೀನಿ. ಫ್ರೈ ಆದ ನಂತರ ಇವಾಗ ಅರಿಶಿನವನ್ನು ಸೇರಿಸ್ತಿದ್ದೀನಿ. 1 ಸ್ಪೂನು ಅರಿಶಿನ ಪುಡಿ. ಮತ್ತು ಇವಾಗ ಖಾರ ಹಾಕ್ಕೊಳ್ಳೋಣ. ಅಚ್ಚ ಖಾರದ ಪುಡಿ ನಾನಿಲ್ಲಿ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಅನಿಸಿದರೆ ನೀವು ಕಡಿಮೆ ಕ್ವಾಂಟಿಟಿನ ಯೂಸ್ ಮಾಡಿ. ಆ್ಯಂಡ್ ಇವಾಗ ಹಾಕ್ತಾಯಿದ್ದೀನಿ ನೋಡಿ, ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಇದೆ. ಈ ಮಸಾಲ ಪೌಡರ್ನ ಹಾಕಿದರೆ ಮಾತ್ರ ಹೋಟೆಲ್ನಲ್ಲಿ ಬರೋ ಥರನೇ ಸಾಂಬಾರು ಸೇಮ್ ಅದೇ ಟೇಸ್ಟೇ ಬರೋದು. ಈ ಮಸಾಲ ಪೌಡರ್ನ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇವಾಗ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ. ಸ್ವಲ್ಪ ಹುಣಸೆಹಣ್ಣು ರಸನ ಇವಾಗ ಹಾಕ್ಕೊಳ್ಳೋಣ. ಹುಣಸೆಹಣ್ಣು ಎಲ್ಲ ಅದರದ್ದು ರಸ ತೆಗೆದು ಸ್ವಲ್ಪ ಹುಣಸೆಹಣ್ಣು ನೀರನ್ನ ಇವಾಗ ಸೇರಿಸ್ಕೋತಾ ಇದ್ದೀನಿ. ಹುಣಸೆಹಣ್ಣು ನೀರು ಹಾಕ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಮತ್ತು ನೀರನ್ನ ಸೇರಿಸ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಮಸಾಲೆನ ಅರ್ದು ಇಟ್ಕೊಂಡಿದ್ದ ಜಾರ್ನಲ್ಲಿ ಕೂಡ ನೀರು ಹಾಕಿ ಇಲ್ಲಿ ಅದಕ್ಕೆ ಹಾಕ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ. ಯಾವುದನ್ನು ವೇಸ್ಟ್ ಮಾಡಬಾರ್ದಲ್ವ. ಸೊ ಹಾಗಾಗಿ ಎಲ್ಲ ಮಸಾಲೆನೂ ಕ್ಲೀನಾಗಿ ನೀರು ಹಾಕಿ ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಸೇರಿಸ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು. ಇದನ್ನು ತುಂಬ ದಪ್ಪಗೂ ಮಾಡಬಾರ್ದು, ತುಂಬ ತೆಳುಗೂ ಮಾಡಬೇಡಿ ಈ ಸಾಂಬಾರನ್ನ. ಇವಾಗ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ ಫ್ರೆಂಡ್ಸ್. ತುಂಬ ಹುಳಿ ಆಗಿಬಿಡುತ್ತೆ. ಯಾಕಂದರೆ ಹುಣಸೆಹಣ್ಣು ಮತ್ತು ಟೊಮ್ಯಾಟೊ ಎಲ್ಲವೂ ಸೇರಿ ಹುಳಿ ಆಗಿಬಿಡುತ್ತೆ. ಸೊ ಹಾಗಾಗಿ ಬೆಲ್ಲವನ್ನು ಹಾಕ್ಕೊಳ್ಳೇಬೇಕು. ನೋಡಿ, ನಮ್ಮ ಸಾಂಬಾರು ರೆಡಿ ಆಗ್ತಾ ಇದೆ. ಇವಾಗ ನಮ್ಮ ಸಾಂಬಾರು ವಿಷಲ್ಗೆ ಹೋಗ್ತು. 3 ವಿಷಲ್ ಆದರೆ ಸಾಕು, ಬೇಳೆ ಏನಿರಲ್ವಲ್ಲ. ಸೊ ಹಾಗಾಗಿ ತರಕಾರಿ ಮಾತ್ರ 3 ವಿಷಲ್ಲು ಅಥವಾ 4 ಸಾಕಾಗತ್ತೆ. ಇವಾಗ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡ್ಬಿಟ್ರೆ ನಮ್ಮ ಹೋಟೆಲಲ್ಲಿ ಕೊಡುವಂಥ ಇಡ್ಲಿ ಸಾಂಬಾರ್ ರೆಡಿ ಟು ಈಟ್. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಆ ಮಸಾಲ ಪೌಡ್ರ್ ಹಾಕಿದರೆ ಮಾತ್ರ ಹೋಟೆಲಲ್ಲಿ ಮಾಡೋ ಥರ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಬೇರೆ ಥರನೇ ಆಗುತ್ತೆ. ನೋಡಿ, ನಾವು ಇಡ್ಲಿಗೆ ಚಟ್ನಿ ಮತ್ತು ಸಾಂಬಾರನ್ನ ಸರ್ವ್ ಮಾಡಿಕೊಂಡು ಇವಾಗ ಇಡ್ಲಿನ ಟೇಸ್ಟ್ ನೋಡೋಣ. ನೋಡಿ, ನಮ್ಮ ಸಾಂಬಾರು ಹೇಗಾಗಿದೆ, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ನೀವು ಬೇರೆ ತರಕಾರಿ ಬೇಕಾದರೂ ಸೇರಿಸ್ಕೋಬೋದು, ಬಟ್ ಇಷ್ಟೇ ಸಾಕು ಅನಿಸುತ್ತೆ. ಲಾಸ್ಟಲ್ಲಿ ಗಾರ್ನಿಷಿಂಗಿಗೆ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿಬಿಟ್ರೆ ಇನ್ನು ಮುಂದೆ ಯಾರು ಹೋಟೆಲ್ಗೆ ಹೋಗಿ ತಿನ್ನೋದೇ ಇಲ್ಲ, ಮನೆಯಲ್ಲೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಸೊ ನೋಡಿ ನಮ್ಮ ಸಾಂಬಾರು ಹೇಗಾಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.